ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಪ್ರಕರಣದಲ್ಲಿ ಆರೋಪಿ ಆಗಿರುವ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಸದ್ಯ ಬೇಲ್ ಮೇಲೆ ಹೊರಗಿರುವ ವಿಚಾರ ಎಲ್ಲರಿಗೂ ಗೊತ್ತಿರೋದೆ. ಸದ್ಯ ಸೂರಜ್ ಜನ್ಮದಿನದ ನಿಮಿತ್ತ ಮಾಜಿ ಪ್ರಧಾನಿ ದೇವೇಗೌಡರು ಮೊಮ್ಮಗನಿಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ನನ್ನ ಮೊಮ್ಮಗ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳು. ಭಗವಂತ ಅವರಿಗೆ ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ನೀಡುವ ಮೂಲಕ ಜನಸೇವೆ ಮಾಡಲು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಅಂತ ಶುಭ ಹಾರೈಸುತ್ತೇನೆ ಅಂತ ವಿಶ್ ಮಾಡಿದ್ದಾರೆ. ಈ ಪೋಸ್ಟ್ಗೆ ಜನ ಸಿಕ್ಕಾಪಟ್ಟೆ ನೆಗೆಟಿವ್ ಕಾಮೆಂಟ್ ಹಾಕ್ತಾ ಇದ್ದಾರೆ. ಜನ ಮಾಡಿದ ಕಮೆಂಟ್ಸ್ ಏನು ಅಂತ ಇಲ್ಲಿದೆ ನೋಡಿ. ಸಲಿಂಗಕಾಮಿ ನಿಮ್ಮ ಮೊಮ್ಮಗ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಶ್ರೀಯುತರಿಗೆ ಟೆಸ್ಟೋಸ್ಟಿರಾನ್ ಹೆಚ್ಚಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಹುಟ್ಟುಹಬ್ಬದ ಶುಭಾಶಯಗಳು. HDD ಸೆಕ್ಸ್ ಸೇವಾ ಟ್ರಸ್ಟ್ ಚುನಾವಣೆಯಲ್ಲಿ ಸೋತರು ಬುದ್ಧಿ ಬಂದಿಲ್ಲ ಸಲಿಂಗಕಾಮಿ. ನಿಮ್ಮ ಮನೆಯಲ್ಲಿ ಎಲ್ಲ ಗಂಡಸರು ಸೇಫ್ ಆಗಿದ್ದಾರಾ? ಈ ಸೂರಜಿಂದ ಹೋಗ್ಲಿ, ನೀವು ಸೇಫ್ ಆಗಿದ್ದೀರಾ ದೇವೇಗೌಡ್ರೆ. ಜನಸೇವೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ದಂಗೆ ಮಾಡಿಬಿಟ್ರಲ್ಲಯ್ಯ. ನಿಮಗೆ ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ? MLA MLC MP ಯೂನಿಯನ್ ಮಿನಿಸ್ಟರ್ ಹೀಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಒಳ್ಳೊಳ್ಳೆ ಸ್ಥಾನ ಕಲ್ಪಿಸಿದ್ದೀರಿ ಅಲ್ಲವೇ ಗೌಡ್ರೆ? JDS ಕಾರ್ಯಕರ್ತರು ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ, ಅವರಿಗೆ ಏನೂ ಇಲ್ಲ. ನಾವು ಇವರನ್ನು ಮರೆತೇ ಬಿಟ್ಟಿದ್ದೆ. ಎಷ್ಟೇ ಇದ್ರೂ ಆರೋಪಿನೇ. ಇಂತಹ ಅಯೋಗ್ಯರಿಗೆ ಮಂಡಿ ಕೆಳಗೆ ಎರಡು ಬಿಟ್ಟು ಬುದ್ಧಿ ಕಲಿಸಿ. ನಮ್ಮ ಹೆಮ್ಮೆ ನೀವು. ದಯವಿಟ್ಟು ನಿಮ್ಮ ಯೋಗ್ಯತೆಯನ್ನು ಕಳೆದುಕೊಳ್ಳಬೇಡಿ. ರಾಜಕೀಯ ಬಿಟ್ಟು ನಿಮ್ಮ ಮೊಮ್ಮಕ್ಕಳಿಗೆ ಸದ್ಬುದ್ಧಿ ಹೇಳಿಕೊಡಿ. ಸಲಿಂಗಕಾಮಿಗೆ ಜನ್ಮದಿನ. ನಿಮ್ಮ ಮನೆಯಲ್ಲಿರುವ ಎಲ್ಲ ಗಂಡಸರು ಸೇಫ್ ಆಗಿದ್ದಾರೆ ಅಂತ ಭಾವಿಸ್ತೇವೆ. ಹೀಗೆ ರಾಶಿ ನೆಗೆಟಿವ್ ಕಾಮೆಂಟ್ಸ್ಗಳ ಸುರಿಮಳೆಗೈದಿದ್ದಾರೆ.